ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಯೈರಹಂ ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃತಃ ಶ್ರೀ ಸತ್ಯಾತ್ಮಗುರು ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಷೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಬೃಹತಿ ಸಹಸ್ರ ತಥಾ ವಿಷ್ಣು ಸಹಸ್ರನಾಮ ತುಲನಾತ್ಮಕ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನಿನ ದಿವಸ ಪರಮಾತ್ಮ ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ ಎನ್ನುವಂತೇಳಿ ನಾವು ಅದರ ಬಗ್ಗೆ ವಿಚಾರ ಮಾಡಿ ಪ್ರಾರ್ಥನೆ ಕೇಳ್ತಾನೆ, ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮ ಸಕಲ ಅಭೀಷ್ಟಗಳನ್ನು ಪರಮಾತ್ಮ ಪೂರೈಸ್ತಾನೆ ಅನ್ನೋ ವಿಚಾರ ನಿನ್ನಿನ ದಿವಸ ನಾವು ತಿಳಿದುಕೊಂಡಿದ್ದೆವು. ಪರಮಾತ್ಮ ಪ್ರಾರ್ಥನೆಯನ್ನು ಪೂರೈಸ್ತಾನೆ ಅಂತ ಅನ್ನೋದಕ್ಕೋಸ್ಕರ ಏನಾದರೂ ಉದಾಹರಣೆಗಳಿವೆ? ಇವೆ. ತೃತೀಯ ಸ್ಕಂದದಲ್ಲಿ ಸಂದರ್ಭ ಬರ್ತದೆ. ಹಿರಣ್ಯಾಕ್ಷನ ಕಥೆ ಬಂದಾಗ ಆದಿ ಹಿರಣ್ಯಾಕ್ಷನ ವಿಚಾರವನ್ನು ತಿಳಿಸ್ತಾರೆ. ಆದಿ ಹಿರಣ್ಯಾಕ್ಷ ಪೃಥ್ವಿಯನ್ನು ರಸಾತಲಕ್ಕೆ ತೆಗೆದುಕೊಂಡು ಹೋಗಿ ಪೃಥ್ವಿಯನ್ನೇ ವಿನಾಶಪಡಿಸ್ತೇನೆ ಅಂತೇಳಿ ಮಾಡಿದಾಗ ಜಗತ್ತಿನಲ್ಲಿ ಸೃಷ್ಟಿ ಮಾಡಲಿಕ್ಕೆ ಸ್ಥಳವೇ ಉಳಿಯೋದಿಲ್ಲ. ಆಗ ಎಲ್ಲ ದೇವತೆಗಳು ಚಿಂತಾಕ್ರಾಂತರಾಗ್ತಾರೆ. ಬ್ರಹ್ಮದೇವರ ಎದುರಿಗೆ ಬಂದು ಏನು ಮಾಡಬೇಕು, ಏನು ಸಾಧ್ಯ ಇದೆ, ಹೇಗೆ ಮಾಡೋಣ? ಬ್ರಹ್ಮದೇವರು ಹೇಳಿದ್ರು, ಏನೂ ಮಾಡೋದು ಬೇಡ, ಆ ದೇವರನ್ನು ಪ್ರಾರ್ಥಿಸೋಣ. ಯಾವುದು ನಮ್ಮ ಕೈಯಿಂದ ಸಾಧ್ಯವಿಲ್ಲ,
ತರ್ಕ ಕುತರ್ಕಗಳನ್ನು ಮಾಡಿ ನಾವು ಏನು ಕಲ್ಪನೆ ಮಾಡಿ ಏನು ಪ್ಲ್ಯಾನ್ ಮಾಡಿ ಪ್ರಯೋಜನವೇನು? ಯಾವ ಪ್ಲ್ಯಾನು ಸಕ್ಸಸ್ ಆಗೋದಿಲ್ಲ. ಹಾಗಾದರೆ ಏನು ಮಾಡಬೇಕು? ವಿಶ್ವಸ್ಯ ಸ್ಥಿತಿಲಯೋದ್ಭವ ಹೇತುರಾಧ್ಯ ಯೋಗೇಶ್ವರೈರಪಿ ದುರತ್ಯಯ ಯೋಗ ಮಾರ್ಗ ಕ್ಷೇಮಂ ವಿಧಾಸ್ಯತಿ ತನು ಭಗವಾನ್ ಪರೇಶಃ. ಭಗವಾನ್ ತ್ರಿಧೀಶಃ ತತ್ರಾಸ್ಮದೀಯ ವಿಮರ್ಶೇನ ಕಿಯಾನ್ ಈ ಅರ್ಥ. ಸಂಕಟಗಳು ಬಂದಾಗ, ಅನೇಕ ಕಷ್ಟಗಳು ಬಂದಾಗ, ನಮ್ಮ ಪ್ರಶ್ನೆಗಳ ಉತ್ತರವನ್ನು ಸಿಗದೇ ಇದ್ದಾಗ, ನಮ್ಮ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಾಧಾನ ಆಗದೇ ಇದ್ದಾಗ, ಮುಂದೇನಪ್ಪ ಹೇಗಾಗ್ತದೋ ಏನೋ ಅಂತಿಕೊಂಡಂತೇಳಿ ಕಿಂಕರ್ತವ್ಯ ಮೂಢರಾದಾಗ ಈ ಶ್ಲೋಕವನ್ನು ನಾವು ಸ್ಮರಿಸಿಕೊಳ್ಳೋಣ. ನಮ್ಮ ಕಲ್ಪನೆಗಳು, ಕುತರ್ಕಗಳು, ಪ್ಲ್ಯಾನಿಂಗು ಏನೂ ನಡೆಯೋದಿಲ್ಲ. ಅವಾಗ ಇರುವುದು ಒಂದೇ ಮಾರ್ಗ, ಆ ಭಗವಂತನಿಗೆ ಶರಣು ಹೋಗೋದು. ಯಾಕೆ? ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಎಲ್ಲದಕ್ಕೂ ಅವನೇ ಕಾರಣನಾಗಿದ್ದಾನೆ. ಅವನ ಅನಂತ ಮಹಿಮೆಯನ್ನು ಅತ್ಯಂತ ಅನೇಕ ಜನ್ಮಗಳಿಂದ ಅಪರೋಕ್ಷ ಜ್ಞಾನಿಯಾದ, ಅನೇಕ ಜನ್ಮಗಳಿಂದ ಅವನ ಮಹಿಮೆಗಳನ್ನು ಪ್ರತ್ಯಕ್ಷವಾಗಿ ಕಂಡ, ಅವನ ಸೇವೆ ಮಾಡಿ ಬ್ರಹ್ಮ ಪದವಿಗೆ ಬಂದ ನನಗೂ ಕೂಡ ಅವನ ಈ ಸೃಷ್ಟಿ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗೋದಿಲ್ಲ. ಆದ್ದರಿಂದಾಗಿ ಪರಮಾತ್ಮ ಇಂಥ ಕೆಲಸ ಆಗಬೇಕಾಗಿದೆ, ನೀನೇ ಮಾಡಿಸು ಅಂತ ಹೇಳಿಬಿಡ್ರಿ, ನಿಶ್ಚಿಂತರಾಗಿರಿ. ನಾವು ಮಾಡ್ತಕ್ಕಂತಹ ಊಹಾಪೋಹಗಳಿಗೆ ಯಾವ ಅರ್ಥವೂ ಕೂಡ ಇಲ್ಲ. ಈ ಶ್ಲೋಕವನ್ನು ಭಯಪಾಠ ಮಾಡಿಟ್ಕೊಳ್ಳೋಣ. ನಾನು ಮಾಡ್ಕೊಂಡಿರ್ತೇನೆ, ಮನಸ್ಸು ವಯಸ್ಸಾಗಿದೆ, ಒಮ್ಮೆ ಮರೀತದೆ. ವಿಶ್ವಶ್ಚಯ ಸ್ಥಿತಿಲಯೋದ್ಭವ ಹೇತು ರಾಧ್ಯ ಯೋಗೇಶ್ವರೀರಪಿ ದುರತ್ಯಯ ಯೋಗ ಮಾರ್ಗ ಕ್ಷೇಮಂ ವಿಧಾಸ್ಯತಿ ಸನು. ನಮ್ಮ ಹಿಂದಿನ ಎಲ್ಲ ಇಲ್ಲಿಯವರೆಗೂ ಪಡೆದಿರತಕ್ಕಂತಹ ಏನೇನು ಸಂಪತ್ತಿದೆ ಅದನ್ನು ಸಂರಕ್ಷಣೆ ಮಾಡ್ತಾನೆ. ಸ್ಥಿತಸ್ಯ ಸಂರಕ್ಷಣಂ. ನಾವು ಪಡೆದಿರತಕ್ಕಂಥ ಜ್ಞಾನ, ಐಶ್ವರ್ಯ ಇತ್ಯಾದಿ ಯಾವುದೂ ಕಡಿಮೆ ಮಾಡೋದಿಲ್ಲ ಪರಮಾತ್ಮ, ಅದನ್ನು ಸರಿಯಾಗಿ ಹಾಗೇ ಇಡ್ತಾನೆ. ಆದ್ದರಿಂದಾಗಿ ಅವನು ತ್ರಿಧೀಶ, ಸಕಲ ಲೋಕಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು, ಅವನು ಸಮರ್ಥ. ಆದ್ದರಿಂದ ಈ ರೀತಿ ಅವನು ಮಾಡ್ತಾನೆ ಅಂತ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಪ್ರಾರ್ಥನೆ ಕೇಳದೆ ಎರಡನೇ ಕ್ಷಣದಲ್ಲಿಯೇ ಆದಿವರಾಹ ರೂಪವನ್ನು, ಅದಕ್ಕೇ ಶ್ವೇತವರಾಹ ಅಂತೇಳಿ ಕರೀತಾರೆ. ಶ್ವೇತವರಾಹ ರೂಪವನ್ನು ತೆಗೆದುಕೊಂಡು ಪರಮಾತ್ಮ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ಸೃಷ್ಟಿ ಮಾಡಿ ಅಂತೇಳಿ ವಾಸುದೇವ ರೂಪದಿಂದ ಈ ಸಂಪೂರ್ಣ ಜಗತ್ತನ್ನು ಬ್ರಹ್ಮದೇವರು ಕೊಟ್ಟಿದ್ದಾನೆ. ಫೀಲ್ಡ್ ಇದೆ, ಸೃಷ್ಟಿ ಮಾಡಿ ಅಂತ ತಿಳ್ಕೊಂಡಂತೆ. ಈ ಅರ್ಥವೇ ಪ್ರಭವ ಶಬ್ದದಿಂದ ಅರ್ಥವಾಗ್ತದೆ. ತಾನೇ ಸೃಷ್ಟಿಗೆ ಅನುಕೂಲ ಮಾಡಿಕೊಟ್ಟು ಬ್ರಹ್ಮಾದಿಗಳಲ್ಲಿ ನಿಂತುಕೊಂಡು ಸೃಷ್ಟಿ ಮಾಡ್ತಾನೆ. ಈ ಪರಮಾತ್ಮ ಅನುಗ್ರಹ ಇಲ್ಲದೆ ಇದ್ದರೆ ಅವರನ್ನೂ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಪೃಥ್ವಿನೇ ಇಲ್ಲ, ಸೃಷ್ಟಿಯಲ್ಲಿ ಮಾಡಬೇಕು. ಅದಕ್ಕೆ ಇರ್ತಕ್ಕಂಥ ಸಂಬಂಧಿಸಿರ್ತಕ್ಕಂಥ ಬೃಹತಿಶಾಸ್ತ್ರದ ಮಂತ್ರ ಈ ರೀತಿಯಾಗಿದೆ. ಭೂಯ ಯದ್ವಾವೃಧೆ ವೀರ್ಯಾಯ ನದಮ್ಮ ಓದತೀನಾಂ ಏಕೋ ಅಜುರ್ಯೋದಯತೆ ಪಸೋನಿ ನದಂ ಯೋ ಯುವತೀನಾಂ. ಪರಮಾತ್ಮ ವೀರ್ಯಾಯ ತನ್ನ ಅಚಿಂತ್ಯದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ತಿಳಿಸಿಕೊಡೋದಕ್ಕೋಸ್ಕರ
ಶತ್ರು ವಿನಾಶ ಆದಿ ಅನೇಕ ಸಾಮರ್ಥ್ಯಗಳನ್ನು ತಿಳಿಸಿಕೊಡೋದಕ್ಕೋಸ್ಕರ ಭೂಯ ವಾವೃಧೆ ಪುನಃ ಪುನಃ ತಾನು ವಿಶಿಷ್ಟ ಅವತಾರಗಳನ್ನು ಅಭಿವ್ಯಕ್ತಗೊಳಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಇಂಥ ಪರಮಾತ್ಮ ತನ್ನನ್ನು ಪ್ರಾರ್ಥನೆ ಮಾಡಿದ ಜನರಿಗೆ ಬೇಕಾದಷ್ಟು ವಸೂನಿ ದಯತೆ ದಾಸ್ಯತಿ ದಯೆ ಮಾಡಿ ಆ ಪರಮಾತ್ಮ ಒಬ್ಬನೇ ಒಬ್ಬ ಸ್ವತಂತ್ರನಾಗಿರ್ತಕ್ಕಂಥವನು ಸಕಲ ಜೀವರಾಶಿಗಳ ಅಭಿಷ್ಟಗಳನ್ನು ಪೂರೈಸ್ತಾನೆ. ಆದ್ದರಿಂದಾಗಿ ಇಂಥ ಅದ್ಭುತನಾದಂಥ ಪರಮಾತ್ಮ ಇಷ್ಟೆಲ್ಲ ಮಾಡಿ ದಣಿತಾನೇನ್ರಿ? ಇಷ್ಟೆಲ್ಲ ಮಾಡಿದ ಪರಮಾತ್ಮ ಇನ್ಮೇಲೆ ನನ್ನ ಕಣ್ಣಿಂದ ಆಗೋದಿಲ್ಲ ಅಂತ ನೀನು ಅಂತಿಕೊಂಡಂತಂದ್ರೆ ಇಲ್ಲ. ಅಜುರ್ಯ ಜೀರ್ಯತೆ ವಿನಾಶ ಅಜೀರ್ಯತೆ ಅಜುರ್ಯ ವೈದಿಕ ಪ್ರಯೋಗ. ಇವನಿಗೆ ಮುಪ್ಪೂ ಇಲ್ಲ, ವಿನಾಶವೂ ಇಲ್ಲ, ದಣವೂ ಇಲ್ಲ, ಏನೂ ಇಲ್ಲ. ಆದರೆ ಜಗತ್ತಿನ ಸಕಲ ಕಾರ್ಯಗಳನ್ನು ಮಾಡ್ತಾನೆ. ಇಂಥ ಪರಮಾತ್ಮ ತನ್ನ ಮಹಿಮೆಯನ್ನು ವ್ಯಕ್ತಪಡಿಸಬೇಕು ಅಂಥೇಳಿ ಅನೇಕ ಜ್ಞಾನ ಬಲಕ್ರಿಯಾದಿಗಳನ್ನು ಮಾಡುವುದಕ್ಕೋಸ್ಕರ ಅನೇಕ ಅವತಾರಗಳನ್ನು ಅಭಿವ್ಯಕ್ತಗೊಳಿಸ್ತಾನೆ. ತನ್ನನ್ನು ಆಶ್ರಯಿಸಿದ ಭಕ್ತರಿಗೆ ಸಕಲ ರೀತಿಯಾದ ಸಂಪತ್ತನ್ನು ಕೊಟ್ಟು ಏಕೋ ವಸೂನಿ ದಯತೆ ಕೊಡ್ತಾನೆ. ಎಲ್ಲರ ಇಚ್ಛೆಗಳನ್ನು ಪೂರೈಸ್ತಾನೆ. ಏಕೋ ಬಹುನಾಂ ವಿದದಾತೆ ಕಾಮಾನ್. ಆದರೂ ಅಂಜಿ ಕುಳಿತುಕೊಳ್ತಕ್ಕಂತಹ ವ್ಯಕ್ತಿ ಪರಮಾತ್ಮ ಅಲ್ಲ. ಇಷ್ಟು ಕೆಲಸ ಮಾಡಿ ದಣಿಯೋನು ಪರಮಾತ್ಮ ಅಲ್ಲ. ಅಜುರ್ಯ ವೃದ್ಧಾಪ್ಯ ಇಲ್ಲದೇ ಇರತಕ್ಕಂಥವನು, ಯಾವಾಗಲೂ ಯುವಕನಾಗಿರ್ತಕ್ಕಂಥವನು. ಇವನ ಮಹಿಮೆ, ಇವನ ಶರೀರ ಯಾವುದು ಎಂದಿಗೂ ಕಡಿಮೆ ಆಗೋದಿಲ್ಲ, ಎಲ್ಲ ಕಾಲಕ್ಕೂ ಪರಿಪೂರ್ಣವಾಗಿರ್ತದೆ. ಪ್ರಭವ ಅಂತಿಕೊಂಡಂತಂದರೆ ಇನ್ನೊಂದು ಅರ್ಥ ಇದೆ. ಸರ್ವಂ ಪ್ರಭವತಿ ಉತ್ಪದ್ಯತೆ ಅಸ್ಮಾತ್. ಜಗತ್ತಿನ ಎಲ್ಲ ಜಡಚೇತನಗಳು ಎಲ್ಲೂ ಇವು ಪರಮಾತ್ಮನಿಂದಲೇ ಹುಟ್ಟುತ್ತವೆ. ಮಾಂಡುಕ್ಯ ಉಪನಿಷತ್ ಸ್ಪಷ್ಟವಾಗಿ ಹೇಳ್ತದೆ, ಪ್ರಭವ ಸರ್ವಭಾವಾನಾಂ ಸತಾಮಿತಿ ವಿನಿಶ್ಚಯ. ಆದ್ದರಿಂದಾಗಿ ಎಲ್ಲವನ್ನು ಹುಟ್ಟಿಸುವವನು ಇವನೇ. ಆದ್ದರಿಂದಾಗಿ ಇವನಿಗಿಂತ ಶ್ರೇಷ್ಠ ವ್ಯಕ್ತಿ ಎಲ್ಲಿಂದ ಸಿಗಲಿಕ್ಕೆ ಸಾಧ್ಯತೆ ಇದೆ? ಪ್ರಾರ್ಥನೆಯನ್ನು ಮನ್ನಿಸಿ ಬ್ರಹ್ಮದೇವರಿಗೆ ಅನುಕೂಲ ಮಾಡಿಕೊಟ್ಟಂತೆ ಪರಮಾತ್ಮ ನಮ್ಮ ಪ್ರಾರ್ಥನೆಯನ್ನು ಮನ್ನಿಸಿ ನಮಗೆ ಅನುಗ್ರಹ ಮಾಡ್ತಾನೆ. ಇದರಲ್ಲಿ ಯಾವ ಸಂದೇಹವಿಲ್ಲ. ಆದರೆ ನಾನೇ ಸರ್ವೋತ್ತಮ. ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯ ತತಃ. ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯದಲ್ಲಿ ಪರಮಾತ್ಮ ಹೇಳ್ತಾನೆ. ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯಸ್ತತಃ. ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇವೆಲ್ಲವನ್ನು ನಾನು ಒಬ್ಬನೇ ಮಾಡ್ತೇನೆ, ಸ್ವತಂತ್ರನಾಗೆ ಮಾಡ್ತೇನೆ ಅಂತೇಳಿ ಪರಮಾತ್ಮ ಹೇಳ್ತಾನೆ. ಈ ಸೃಷ್ಟಿ ಯಾಕೆ? ಈ ಸೃಷ್ಟಿಯ ಇಷ್ಟೆಲ್ಲ ವಿಸ್ತಾರ ಯಾಕೆ? ಸೃಷ್ಟಿಯಲ್ಲಿರ್ತಕ್ಕಂಥ ವೈವಿಧ್ಯ ಯಾಕೆ? ನಮ್ಮ ಮೇಲೆ ಅನುಗ್ರಹ ಮಾಡುವ ಭಗವಂತನ ಸ್ವಭಾವ. ಆನಂದ ಪರಿಪೂರ್ಣನಾಗಿರ್ತಕ್ಕಂಥ ಭಗವಂತ ಸತ್ಯ ಸಂಕಲ್ಪ. ಯೋಗಕ್ಷೇಮಂ ವಹಾಮ್ಯಹಂ ಅಂತೇಳಿ ಇರ್ತಕ್ಕಂತಹ ಪರಮಾತ್ಮನ ಸತ್ಯ ಸಂಕಲ್ಪ. ಅದಕ್ಕೋಸ್ಕರ ಪರಮಾತ್ಮ ನಮ್ಮ ಪುಣ್ಯವನ್ನು ರಕ್ಷಣೆ ಮಾಡ್ತಾನೆ, ಅದು ಇನ್ನೂ ಹೆಚ್ಚಾಗುವಂತೆ ಮಾಡ್ತಾನೆ. ಬರೀ ಸೃಷ್ಟಿ ಮಾಡೋದಿಲ್ಲ, ಪರಮಾತ್ಮ ಇದನ್ನು ಧಾರಣೆ ಮಾಡಿ ವರಾರೂಪದಿಂದ ಅದನ್ನು ಸಂರಕ್ಷಣೆ ಮಾಡ್ತಾನೆ. ಆದ್ದರಿಂದಾಗಿ ಇವನಿಗೆ
ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥ ಭರ್ತ ಅಂತಲೂ ಹಿಂದಿನ ಮಂತ್ರದಲ್ಲಿ ಹೇಳಲಾಗಿದೆ. ಅಥವಾ ಪರಮಾತ್ಮ ಸಕಲ ಅಕ್ಷರಗಳಿಂದ ಪರಮಾತ್ಮವಾದ ಅ ಕ ಯ ಪ್ರ ವಿ ಸ ಇವೆಲ್ಲ ಅಕ್ಷರಗಳು ವಿಷ್ಣುವಾಚಕಗಳು ಅಂತ ತಿಳ್ಕೊಂಡಂತೇಳಿ ಶಬ್ದ ನಿರ್ಣಯಾನುಸಾರವಾಗಿರ್ತಕ್ಕಂಥ ಏಕಾಕ್ಷರಿ ಕೋಶ, ಏಕಾಕ್ಷರದಿಂದ ಯುಕ್ತನಾದಂಥ ಪರಮಾತ್ಮ, ಅಭಿವ್ಯಕ್ತನಾಗುವ ಪರಮಾತ್ಮ, ಅವನಿಗೆ ಪ್ರಹ ಅಂತ ತಿಳ್ಕೊಂಡಂತ ಹೇಳಿ. ಪ್ರಹ ಅಂತ ತಿಳ್ಕೊಂಡಂತಂದರೆ ಸರ್ವೋತ್ತಮನಾದ ಭಗವಂತ ಅಂತ ತಿಳ್ಕೊಂಡಂತ ಅರ್ಥ. ಪ್ರಕೃಷ್ಟತ್ವಾತ್ ಪ್ರಹ, ಸರ್ವಶ್ರೇಷ್ಠನಾದ್ರಿಂದ ಪ್ರಹ. ಭವ ಅಂತಂದರೆ ಪಡೆಯಬೇಕೆ, ಎಲ್ಲವನ್ನೂ ಪಡೆದವನು, ನಿತ್ಯ ತೃಪ್ತ. ಅವನಿಗೇನು ಬೇಕೇನೂ ಇಲ್ಲ, ಕೇವಲ ನಮಗೋಸ್ಕರ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಆದ್ದರಿಂದ ಅವನಿಗೆ ಪ್ರಭವ ಅಂತ ತಿಳ್ಕೊಂಡಂತ ಹೇಳಿದರು. ಅದಕ್ಕೋಸ್ಕರ ಶಾಸ್ತ್ರ ಹೇಳ್ತದೆ, ಆಪ್ತ ಕಾಮಸ್ಯ ಕಾಸ್ಪ್ರಹ, ಎಲ್ಲವನ್ನು ಪಡೆದವನಿಗೆ ಮತ್ತೇನು ಬಯಕೆ ಇದೆ, ಏನೂ ಇಲ್ಲವಲ್ಲ. ಸತ್ಯಸಂಧರು ಹೇಳ್ತಾರೆ, ಈ ಪರಮಾತ್ಮನನ್ನು ನೆನೆಸಿದರೆ ಸಂಸಾರದಿಂದ ನಾವು ಮುಕ್ತರಾಗ್ತೇವೆ. ಪ್ರಗತಃ ಭವಃ ಸಂಸಾರಃ, ಪ್ರಗತಃ ಭವಃ ಪ್ರಭವಃ. ಯಾವ ಸಂಸಾರವು ಯಾವುದರಿಂದ ಹೊರಟು ಹೋಗ್ತದೆ, ಯಾವನಿಂದ ಹೋಗ್ತದೆ ಅವನು ಪ್ರಭವ. ಯಾವನ ಅನುಗ್ರಹದಿಂದ ಸಂಸಾರದಿಂದ ನಾವು ಮುಕ್ತರಾಗ್ತೇವೆ, ಆದ್ದರಿಂದ ಪ್ರಭವ. ಇಷ್ಟೇ ಅಲ್ಲ, ಪರಮಾತ್ಮನಿಗೆ ಜನ್ಮ ಇಲ್ಲ, ಅವತಾರ ಇದೆ. ಜನ್ಮ ಇಲ್ಲ, ಅವತಾರ ಇದೆ. ಏನರ್ಥ ಅಂತಿಕೊಂಡಂತಂದರೆ ಮತ್ತೊಮ್ಮೆ ತಂದೆ ತಾಯಿಗಳ ಮುಖಾಂತರ ಹುಟ್ಟಿ ಬರುವ ಅವಶ್ಯಕತೆ ಇಲ್ಲ. ಯಾಕೆ ಅಂತಿಕೊಂಡಂತಂದರೆ ಆ ಪರಮಾತ್ಮನ ಜನ್ಮ ಅಂದರೆ ಇನ್ನೊಂದು ರೂಪವನ್ನು ಧರಿಸುವಿಕೆ ಅಂತ ಅರ್ಥ. ಹೇಗೆ ಗ್ರೀನ್ ರೂಮ್ನಿಗೆ ಹೋಗಿ ನಟ 10 ನಿಮಿಷದಲ್ಲಿ ಬೇಷ ಬದಲಾಯಿಸ್ಕೊಂಡು ಬರ್ತಾನೆ, ಆ ರೀತಿಯಾಗಿ ಪರಮಾತ್ಮನ ಎಲ್ಲ ರೂಪಗಳು ಮೊದಲಿಂದ ಇವೆ. ಕಲ್ಕಿ ರೂಪದಿಂದ ಪರಮಾತ್ಮ ಇವತ್ತು ಇನ್ನೂ ಇದ್ದಾನೆ. ಆ ವೇಳೆಗೆ ನಮ್ಮ ಎದುರಿಗೆ ಬರ್ತಾನೆ ಅಷ್ಟೆ. ಅದಕ್ಕೆ ಜನಿ ಪ್ರಾದುರ್ಭಾವ ಅಂತ ತಿಳ್ಕೊಂಡಂತ ಹೇಳಿ ಅಂತನ್ನೋ ಧಾತುವಿನ ಪ್ರಕಾರ ಪರಮಾತ್ಮನ ಜನ್ಮ ಅಂತಂದರೆ ಇರುವ ರೂಪವನ್ನು ಅಭಿವ್ಯಕ್ತಗೊಳಿಸುವುದು ಅಂತ ಅರ್ಥ. ಅಷ್ಟೇ ಅಲ್ಲ, ಪರಮಾತ್ಮನ ಈ ಜನ್ಮ ರಹಸ್ಯವನ್ನು ಅರ್ಥ ಮಾಡಿಕೊಳ್ಬೇಕು, ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಪರಮಾತ್ಮನಿಗೆ ತಂದೆ ತಾಯಿಗಳು ಬೇಕಾಗಿಲ್ಲ. ಪರಮಾತ್ಮನಿಗೆ ಪುರುಷನ ವೀರ್ಯವಾಗಲಿ ತಾಯಿ ಅಂಡಾಶಯವಾಗಲಿ ಇದರ ಸಂಬಂಧ ಅವಶ್ಯಕತೆ ಇಲ್ಲ. ಪುನಃ ಇಂಥ ಪರಮಾತ್ಮನಿಗೆ ನಿತ್ಯ ತೃಪ್ತನಾಗಿರ್ತಕ್ಕಂಥ ವ್ಯಕ್ತಿ. ಇಂಥ ಪರಮಾತ್ಮನ ಕಾರ್ಯಗಳು ಅದ್ಭುತ. ಅವನು ಹೇಗೆ ಅಭಿವ್ಯಕ್ತನಾಗ್ತಾನೆ, ಯಾವ ರೂಪದಿಂದ ಅಭಿವ್ಯಕ್ತ ಆಗ್ತಾನೆ, ಎಲ್ಲಿ ಆಗ್ತಾನೆ ಗೊತ್ತಿಲ್ಲ. ಆನಂತರ ತನ್ನ ಅವತಾರ ರೂಪದಿಂದ ಒಂದೊಂದು ಅವತಾರ ರೂಪದಿಂದ ಎಷ್ಟು ಅನಂತ ಕೆಲಸ ಮಾಡಿದ್ದಾನೆ, ಎಣಸ್ಲಿಕ್ಕಾಗೋದಿಲ್ಲ. ಒಬ್ಬ ಕವಿ ಕಲ್ಪನೆ ಮಾಡ್ತಾನೆ, ಅಸಿತಗಿರಿ ಸಮಂ ಸ್ಯಾತ್ ಕಜ್ಜಲಂ ಸಿಂಧು ಪಾತ್ರಂ. ಹಿಮಾಲಯದಷ್ಟು ದೊಡ್ಡ ಅಷ್ಟು ರಾಶಿಯಾದ ಇಂಕಿನ ಪುಡಿ, ಅದನ್ನು ನೀರಿನಲ್ಲಿ ಕಲಿಸಿದಾಗ ಅದು ಇಂಕಾಗ್ತದೆ. ಸಮುದ್ರವೇ ಇಂಕ್ ಪಾಟ್. ಆನಂತರ ಪೆನ್ ನಮ್ಮ ಇಚ್ಛೆಗಳನ್ನು ಪೂರ್ಣ ಮಾಡ್ತಕ್ಕಂಥ ವೃಕ್ಷ, ಕಲ್ಪವೃಕ್ಷವೇ ಇಲ್ಲಿ ಲೇಖನಿ ಬರೆಯತಕ್ಕಂಥವಳು
ಸರಸ್ವತಿ ಬರೀತಕ್ಕಂಥವಳು ಸರಸ್ವತಿ. ಆ ನಂತರ ಎಷ್ಟು ಟೈಮ್ ಬರೀತಾಳೆ? ಲಿಖತಿ ಸರ್ವದಾ ಸಾರ್ವಕಾಲಂ, 24 ಅವರ್ಸ್ ಬರಿತಾ ಇದ್ದಾಳೆ. ಪೇಪರ್, ಅನೇಕ ಲೋಕಗಳು ಪೇಪರ್. ಇಷ್ಟಾದರೂ ನಿನ್ನ ಗುಣಗಳನ್ನು ಪೂರ್ತಿ ಬರೆದವಳು ಮುಗಿಸ್ಲಿಕ್ಕೆ ಆಗೋದಿಲ್ಲ. ಎಂದೋ ಪ್ರಾರಂಭ ಮಾಡಿದ್ದಾಳೆ, ಇನ್ನೂ ಬರೀತಾ ಇದ್ದಾಳೆ. ತದಪಿ ತವ ಗುಣಾನಾಂ, ನಿನ್ನ ಅನಂತ ಗುಣಗಳ ಮಹಿಮೆ ನಮಗೆ ಗೊತ್ತಾಗೋದಿಲ್ಲ ಪರಮಾತ್ಮ ಅಂತ ತಿಳ್ಕೊಂಡಂತ ಅನ್ನೋ ಮಾತನ್ನು ಹೇಳ್ತಾರೆ. ಇವನಿಗೆ ಅಪ್ಪ ಅಮ್ಮ ಇಲ್ಲ, ಜ್ಞಾನಾನಂದ ಸ್ವರೂಪನಾಗಿರ್ತಕ್ಕಂಥ ವ್ಯಕ್ತಿ. ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತ ಮಾಮೇತೆ ಪಾಂಡವ. ಪರಮಾತ್ಮನ ಅವತಾರವೇ ಅವನ ಜನ್ಮ, ಪರಮಾತ್ಮನ ಪ್ರತಿಯೊಂದು ಕ್ರಿಯೆಗಳು ಅದ್ಭುತ ಅಂತಿಕೊಂಡಂತನ್ನುವ ಅರ್ಥವತ್ತಾಗಿ ಅವನ ವ್ಯಕ್ತಿ ತಿಳಿದುಕೊಳ್ತಾನೆ. ಅಂಥವನು ಪುನಃ ಹುಟ್ಟಿ ಬರುವ ಅವಶ್ಯಕತೆ ಇರೋದಿಲ್ಲ. ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರಭವ ಅಂತ ತಿಳ್ಕೊಂಡಂತ ಹೆಸರು. ಅಥವಾ ಪ್ರಕೃಷ್ಟಾಭಾಹ ಯಶಸ್ಸಃ, ಯಾರ ಪ್ರಕಾಶ ಜಗತ್ತನ್ನು ಬೆಳಗ್ತದೆ, ಸೂರ್ಯ ಮತ್ತು ಚಂದ್ರ, ಪ್ರಭೌ, ಅದ್ಭುತ ಸಾಮರ್ಥ್ಯ ಇರತಕ್ಕಂಥವರು ಪ್ರಭೌ. ಅಂಥವರನ್ನು ಕೂಡ ವರ್ತಯತಿ ಇತಿ ವಹ, ಅವರಿಗೆ ನಿಯಮನ ಮಾಡ್ತಾನೆ. ಜಗತ್ತಿಗೆ ಬೆಳಕನ್ನು ಕೊಡುವ, ಆಕ್ಸಿಜನ್ ಕೊಡುವ, ಔಷಧಿಗಳಿಗೆ ಗುಣಧರ್ಮವನ್ನು ಕೊಡುವ ಎಲೆ ಆ ಸೂರ್ಯಚಂದ್ರರು ಕೂಡ ಯಾವನು ಹೇಳಿದಂತೆ ಕೇಳ್ಕೊಂಡಿರ್ತಾರೆ. ಆದ್ದರಿಂದಾಗಿ ಪ್ರಭೌ ವರ್ತಯತಿ ಇತಿ ಪ್ರಭವ ಅಂತ ಪ್ರಭವ ಶಬ್ದಕ್ಕೆ ಇಷ್ಟು ಅನೇಕ ವಿಧವಾಗಿರ್ತಕ್ಕಂಥ ಅರ್ಥಗಳು ನಮಗೆ ಶಾಸ್ತ್ರದಲ್ಲಿ ಸಿಗುತ್ತವೆ. ಆದ್ದರಿಂದಾಗಿ ಇವತ್ತು ನಾವು ಪ್ರಭವ ಶಬ್ದದಿಂದ ಪರಮಾತ್ಮನ ಹೆಸರನ್ನು ತಿಳಿದುಕೊಂಡದೇನು ಅಂತ ತಿಳ್ಕೊಂಡಂತಂದರೆ, ನಮಗೋಸ್ಕರ ಸೃಷ್ಟಿ ಮಾಡ್ತಾನೆ, ನಮಗೋಸ್ಕರ ಅವತಾರ ತೆಗೆದುಕೊಳ್ತಾನೆ. ಆದರೂ ಅವನ ಆ ಪರಮಾತ್ಮನ ಶ್ರೇಷ್ಠತೆಯನ್ನು ಪೂರ್ತಿ ನಾವು ತಿಳಿದುಕೊಳ್ಳಿಕ್ಕಾಗೋದಿಲ್ಲ ಅಂತ ಹೇಳಿ ಈ ಪ್ರಭವ ಶಬ್ದದಿಂದ ತಪ್ಪದೇ ಅರ್ಥವನ್ನು ನಾವು ತಿಳಿದುಕೊಳ್ಳಬೇಕು. ಇಂತಹ ಶಬ್ದ ವಿಶಿಷ್ಟ ಶಬ್ದ ಪ್ರಭವ. ಯಾರಿಗೆ ಅಪ್ಪ ಅಮ್ಮ ಇಲ್ಲ, ಯಾರು ನಿತ್ಯ ತೃಪ್ತನಾಗಿದ್ದಾನೆ ಅಂಥ ವ್ಯಕ್ತಿ ಈ ಸಂದರ್ಭದಲ್ಲಿ ನಮ್ಮೆದುರಿಗಿರುವ ಪರಮಾತ್ಮ ನಮ್ಮ ಪ್ರಾರ್ಥನೆಯನ್ನು ಮನ್ನಿಸಿ ಸೃಷ್ಟಿಯಾದಿಗಳನ್ನು ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ತಾನೆ. ಆದ್ದರಿಂದ ಭಗವಂತನಿಗೆ ಪ್ರಭವ ಅಂತ ತಿಳ್ಕೊಂಡಂಥ ಹೆಸರು. ಉಳಿದ ವಿಚಾರ ಮುಂದಿನ ವಿಷ್ಣು ಸಹಸ್ರನಾಮದ ಶಬ್ದಾರ್ಥ ನಾವು ಮುಂದಿನ ಸಂದರ್ಭದಲ್ಲಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಆದರೆ ಪ್ರಭವ ಶಬ್ದ ನಿಮ್ಮ ಕಿವಿಯಲ್ಲಿ ಯಾವಾಗಲೂ ಗುಯಿಗುಡುತ್ತಾ ಇರಲಿ. ಎಂಥ ಉಪಕಾರ ಮಾಡಿದ್ದಾನೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿಗೆ ಪ್ರಭವ ಶಬ್ದದ ಸಂಕ್ಷಿಪ್ತ ವಿವರಣೆ ಸಮಾಪ್ತವಾಗ್ತದೆ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಥ ಅವಶ್ಯಕತೆ ಇಲ್ಲ, ತಾನೇ ಅನಾದಿ ಇದ್ದಾನೆ ಅಂತ ಅನ್ನೋದಕ್ಕೋಸ್ಕರ ಏನಾದರೂ ಉದಾಹರಣೆ ಇದೆಯಾ ಅಂತನ್ನೋ ಪ್ರಶ್ನೆ ನಮ್ಮ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಅದಕ್ಕೆ ಮುಗಿಸಿದರೂ ನಾನು ಮತ್ತೆ ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಉದಾಹರಣೆ ಇದೆ. ಯಾವ ಹಿರಣ್ಯಾಕ್ಷನಿಂದ
ರಸಾತಲಕ್ಕೆ ಹೋದ ಪೃಥ್ವಿಯನ್ನು ವರಾಹರೂಪದಿಂದ ಪರಮಾತ್ಮ ಮೇಲೆ ತಂದು ದೇವತೆಗಳ ಪ್ರಾರ್ಥನೆಯನ್ನು ಮನ್ನಿಸಿ ಸೃಷ್ಟಿಗೆ ಅನುಕೂಲ ಮಾಡಿಕೊಟ್ಟನು ಅವನ ಅಣ್ಣ ಹಿರಣ್ಯಕಶಿಪು. ಬ್ರಹ್ಮದೇವರ ಹತ್ರ ಹೋಗಿ ವರ ಕೇಳಿಕೊಂಡ, ನನಗೆ ಈಗ ಇರುವ ಯಾವ ದೇವತೆಗಳಿಂದಲೂ ಮರಣ ಬೇಕಾಗಿಲ್ಲ. ಯಾರನ್ನು ನೀನು ಹುಟ್ಟಿಸಿದ್ದಿ ಅವರು ಯಾರಿಂದಲೂ ಮರಣ ಬೇಕಾಗಿಲ್ಲ. ಬ್ರಹ್ಮದೇವರು ಆರಾಮಾದರು. ಯಾಕೆ ನಾನು ಹುಟ್ಟಿಸದೇ ಇದಕ್ಕಂತ ಒಬ್ಬ ವ್ಯಕ್ತಿ ಇದ್ದಾನೆ. ಹಗಲು ಮರಣ ಬೇಡ, ರಾತ್ರಿ ಮರಣ ಬೇಡ, ಮನುಷ್ಯರಿಂದ ಮರಣ ಬೇಡ, ಪಶುಗಳಿಂದ ಮರಣ ಬೇಡ, ಆನಂತರ ಸಜೀವ ವಸ್ತುಗಳಿಂದ ಮರಣ ಬೇಡ, ನಿರ್ಜೀವ ವಸ್ತುಗಳಿಂದ ಮರಣ ಬೇಡ. ಇಂಥ ಅನೇಕ ಬೇಡಿಕೆಗಳನ್ನು ಇಟ್ಟುಕೊಂಡ. ಆಗ ಪರಮಾತ್ಮ ಹೇಗೆ ತಂದೆ ತಾಯಿಗಳಿಲ್ಲದೆ ಮತ್ಸ್ಯನಾಗಿ ಆವಿರ್ಭೂತನಾದನು, ಹೇಗೆ ತಂದೆ ತಾಯಿಗಳಿಲ್ಲದೆ ಕೂರ್ಮನಾಗಿ ಆವಿರ್ಭೂತನಾದನು, ಹೇಗೆ ತಂದೆ ತಾಯಿಗಳಿಲ್ಲದೆ ವರಾಹರೂಪದಿಂದ ಅಭಿವ್ಯಕ್ತನಾದನು, ಅದೇ ರೀತಿಯಿಂದ ಪರಮಾತ್ಮ ಕಂಬದಿಂದಲೂ ಕೂಡ ಅಭಿವ್ಯಕ್ತನಾದ. ನನಗೆ ತಂದೆ ತಾಯಿಗಳ ಸಂಬಂಧ ಬೇಕಾಗಿಲ್ಲ, ನನ್ನ ಜನಿ ಆವಿರ್ಭಾವ. ಎಲ್ಲಿದ್ದಾನೆ ನಿನ್ನ ದೇವರು, ಯಾರನ್ನು ಅವಲಂಬಿಸಿಕೊಂಡು ನನ್ನ ಶತ್ರು ಮಾಡ್ತಾ ಇದ್ದೀನಿ ಅಂತ ಪ್ರಹ್ಲಾದನಿಗೆ ಕೇಳಿದಾಗ ಪ್ರಹ್ಲಾದ ಹೇಳ್ದ, ಭಗವಂತನ ಬಲ ನನಗಿದೆ. ಯಾವ ಭಗವಂತ ನಿನಗೂ ಬಲ ಕೊಟ್ಟಿದ್ದಾನೆ, ಅವನ ಬಲವನ್ನು ಆಶ್ರಯಿಸಿ ನಾನು ಅನ್ಯಾಯಕ್ಕೆ ವಿರೋಧ ಮಾಡ್ತಾ ಇದ್ದೇನೆ ಅಂತ. ಹಾಗೆ ಎಲ್ಲಿದ್ದಾನೆ ನಿನ್ನ ದೇವರು ಅಂದ್ಕೊಂಡು ಕೇಳಿದಾಗ ಸರ್ವತ್ರ, ಯದೀಸ ಸರ್ವತ್ರ, ಎಲ್ಲ ಕಡೆಗಿದ್ದರೆ ಕಸ್ಮಾತ್ ಸ್ತಂಭೆಯನ್ನು ದೃಶ್ಯತೆ, ಈ ಎದುರಿನ ಕಂಬದಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ? ಪ್ರಹ್ಲಾದ ಹೇಳ್ತಾನೆ, ನನಗೆ ಕಾಣಿಸ್ತಾ ಇದ್ದಾನೆ. ಹೋಗಿ ತನ್ನ ಗದೆಯಿಂದ ಕಂಬವನ್ನು ಸೀಳಿದರೆ ಆ ಕಂಬ ತಾನಾಗಿಯೇ ಸೀಳಿ ಪರಮಾತ್ಮ ಸತ್ಯಂ ವಿಧಾತುಂ ನಿಜಭೃತ್ಯ ಪಾಠಿತಂ, ತನ್ನ ಸೇವಕರಾಗಿರ್ತಕ್ಕಂಥ ಭಕ್ತರಿಗೆ ಹೇಳಿದ ಮಾತನ್ನು, ಲಕ್ಷ್ಮೀದೇವಿಗೆ ಬ್ರಹ್ಮಾದಿಗಳಿಗೆ ಹೇಳಿದ ಮಾತನ್ನು, ಇವನ ಶರೀರ ಶುಕ್ಲ ಶೋಣಿ ಸಂಪರ್ಕದಿಂದ ಆಗಿರ್ತಕ್ಕಂಥ ಪ್ರಭಾವ ಅಂತಿಕೊಂಡು ಅಂತ ಹೇಳ್ತಕ್ಕಂಥ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಸ್ತಂಭದಿಂದ ಬಂದಂಥ ಮನೆಗೆ ಯಾವ ತಂದೆ ಯಾವ ತಾಯಿ? ಇಂತಹ ಭಗವಂತನ ಒಂದು ವೈಶಿಷ್ಟ್ಯ. ಯಾರು ಪ್ರಾರ್ಥನೆಯನ್ನು ಮಾಡಿಸಿ ಜಗತ್ತನ್ನೇ ನಮಗೆ ಬಳುವಳಿಯಾಗಿ ಕೊಡ್ತಾನೆ, ಬ್ರಹ್ಮದೇವರಿಗೆ ಕೋಪಿಸ್ತಾನೆ, ಮಾಡ್ಕೋಪ ಸೃಷ್ಟಿ, ಬೇಕಾದಷ್ಟು ವಸ್ತುಗಳಿವೆ, ಗ್ರೌಂಡ್ ಇದೆ, ಎಲ್ಲ ತೊಗೊಂಡು ಮಾಡುವಂತೆ. ಪರಮಾತ್ಮನೇ ತಾನು ನನಗೆ ತಂದೆ ತಾಯಿಗಳಿಲ್ಲ, ನನ್ನ ಹುಟ್ಟು ಅಂತಂದರೆ ಆವಿರ್ಭಾವ ಅಂತಿಕೊಂಡಂತಂದರೆ, ನನ್ನ ಹುಟ್ಟು ಅಂದರೆ ಆವಿರ್ಭಾವ, ಸಜ್ಜನರ ಸಂರಕ್ಷಣೆ ಮಾಡೋದಕ್ಕೋಸ್ಕರ, ದುಷ್ಟರನ್ನು ವಿನಾಶ ಮಾಡೋದಕ್ಕೋಸ್ಕರ, ಧರ್ಮವನ್ನು ಎಲ್ಲ ಕಾಲದಲ್ಲೂ ಸ್ಥಿರಗೊಳಿಸುವುದಕ್ಕೋಸ್ಕರ ನನ್ನ ಅವತಾರಗಳಿರ್ತಾರೆ. ನಿಷ್ಕಾರಣವಾಗಿ ನಾನು ಅಭಿವ್ಯಕ್ತನಾಗೋದಿಲ್ಲ. ಆದ್ದರಿಂದಾಗಿ ಒಂದು ವಿಶಿಷ್ಟ ಉದ್ದೇಶ ಇಟ್ಕೊಂಡು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗ ಯುಗ ಅಂತಕೊಂಡು ಹೇಳಿದಂತೆ ಪರಮಾತ್ಮನ ಆವಿರ್ಭಾವ ಅವತಾರ ಇದೊಂದು ವಿಶಿಷ್ಟ. ಆದ್ದರಿಂದ ಇವನಿಗೆ ಪ್ರಭವ ಅಂತ ತಿಳ್ಕೊಂಡಂತ ಹೆಸರು. ಇದ್ರ ಜೊತೆಗೆ ಉಳಿದೆಲ್ಲ ಅರ್ಥವನ್ನು ಇಟ್ಟುಕೊಳ್ಳಿ. ಪರಮಾತ್ಮನಿಗೆ ಯಾವ ತಂದೆಯೂ ಬೇಕಾಗಿಲ್ಲ, ತಾಯಿಯೂ ಬೇಕಾಗಿಲ್ಲ, ಇಲ್ಲೂ ಇಲ್ಲ. ಇಂಥ ಭಗವಂತನ ಮಹಿಮೆಯನ್ನು ತಿಳಿಸಿಕೊಡುತ್ತದೆ ಮತ್ತು ಪರಮಾತ್ಮನ ಆ ವಿಶಿಷ್ಟವಾದ ಬಲಾಗಿ ಅಭಿವೃದ್ಧಿಗಳಲ್ಲೂ ಕೂಡ ಸಜ್ಜನ ರಕ್ಷಣೆಗೋಸ್ಕರ ಅಂತ ಅನ್ನೋದನ್ನು ಕೂಡ ಪೂರ್ವಾರ್ಧ ನಮಗೆ ತಿಳಿಸಿಕೊಟ್ಟಿದೆ. ಇಂಥ ಪ್ರಭವ ಶಬ್ದದ
ಸಂಕ್ಷಿಪ್ತ ಚಿಂತನೆ ಈ ರೀತಿಯಾಗಿದೆ. ಇತಿ ಅದ್ಯ ಕಥಾ ಪ್ರಸಕ್ತಿ. ಇನ್ನೊಮ್ಮೆ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಮ್ಯಸ್ತ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.